ಜೋರು ಈ ಹುಲಿ ವೇಷವೇ ನಗದವರಾರು ಜಿಂಜಿನಕರೆ 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 ಯಾರು ನೀನು ಮಾಡ್ತಾ ಇದ್ದೀನಾ? ಏನ್ ಮಾಡ್ತೇನೆ ನಿಮ್ ಕೈಗೆ? ನಾನು ನೋಡ್ದೆ ನಿನ್ ಕೈ ಆಡ್ಸಿದ್ದು. मैं समय ಯಾವ ಆಟಗಾರ್ತಿನೂ ಅಲ್ಲ. ಬರೀ ಓಡು. ಸಮಯ ಅಂದ್ರೆ ಗಂಡ್ಸು. ಮಹಾಭಾರತದಲ್ಲಿ ಸಮಯ ಅಂದ್ರೆ ಗಂಡ್ಸೆ. ನಮ್ಮ ಶಾಲೆಯಲ್ಲೂ ಒಂದ್ ಮಗು ಇದೆ ಸಮಯ ಅಂತ. ಅವನು ಹುಡುಗನೇ. ಸಮಯ ನಮ್ಮ ಹುಡುಗಿ ಅಂತ ಸಾಧ್ಯ? ನಿನ್ನಂತ ಮೂರ್ಖನಿಗೆ ನೀನೇ ಸಾಟಿ. ಸಮಯವಾಗಕ್ಕೆ ಹೆಣ್ಣಾದ್ರೇನು ಗಂಡಾದ್ರೇನು ನಡೆದುಕೊಂಡು ಬರುತ್ತಿರುವ ಎಲ್ಲಾ ಕಾಲಘಟ್ಟಗಳನ್ನು ಗಮನವಿಟ್ಟು ನೋಡಿ ಅವುಗಳನ್ನ ಮನನ ಮಾಡಿಕೊಂಡು ತಪ್ಪಿಲ್ಲದಂತೆ ಪಕ್ಷಪಾತವಿಲ್ಲದಂತೆ ಅಧಿಕಾರಯುತವಾಗಿ ಮಾತಾಡೋರು ಯಾರಾದ್ರೂ ಸಮಯವಾಗಬಹುದು. ನಿನಗಷ್ಟು ಕಷ್ಟವಾದ್ರೆ ನನ್ನ ಸಮಯ ತಾಕಾರ ಅಂತ ಸ್ತ್ರೀಲಿಂಗ ಮಾಡು. ಅಬ್ಬಬ್ಬಾ ತುಂಬಾ ಮಾತಾಡ್ತೆ ನೀನು. ಈಗ ಮೊದಲು ನನ್ನ ಕೈ ಸರಿ ಮಾಡು. ಬದುಕು ಹೋಗು, ಆದ್ರೆ ಎಚ್ಚರ, ಇನ್ ಮುಂದೆ ಯಾರನ್ನು ಅಂಟಿಸ್ಬೇಡ. ಹೌದು, ಇದೇನ್ ನಿನ್ ವೇಷ? ಅದಕ್ಕೆ ನಾನೀಗ ಬಂದಿದ್ದು. ವಿಹಾನ್, ನಾನ್ ಯಾರು ಅಂತ ಗೊತ್ತಾಗಿಲ್ವಾ? ಅರೇ ದೀಕ್ಷಾ, ಏನ್ ಈ ವೇಷ? ನಿಂಗ್ ಗೊತ್ತಿಲ್ವಾ? ಇವತ್ತು ಕನ್ನಡ ರಾಜ್ಯೋತ್ಸವ. ಸರ್ವೋದಯ ಶಾಲೆಯಲ್ಲಿ ನಡೆಸ್ತಾ ಇರೋ ಸಂಭ್ರಮಾಚರಣೆಯ ವಸ್ತು ವಿಷಯ ರೆಟ್ರೋದಿಂದ ಮೆಟ್ರೋವರೆಗೆ. ಅದಕ್ಕೆ ಹೊಂದಿಕೆ ಆಗ್ಬೇಡ್ವೆ, ಅದಕ್ಕೆ ಈ ವೇಷ. ಓ, ನೀನು ರೆಟ್ರೋನ ಪ್ರತಿನಿಧಿಸ್ತಾ ಇದೆಯಾ? ಸರಿಯಾಗತ್ತೆ, ನನ್ನ ವೇಷನೂ ಸರಿಯಾಗಿದೆ. ನಾನು ಮೆಟ್ರೋದ ಪ್ರತಿನಿಧಿ, ನೀನು ಸಮಯವಾದರೆ ನಾನು ಸಮಯದ ಗೊಂಬೆ. ಬಾ, ಇಬ್ಬರು ಸೇರಿ ಕಾಲಯಾನ ಮಾಡೋಣ. ಖಂಡಿತ. ಆದ್ರೆ ಅದಕ್ಕೆ ಮುನ್ನ ಈ ಸಭೆಗೆ ತಾಯಿ ಭಾರತಿಯನ್ನು ಆಮಂತ್ರಿಸಿ ಕಾರ್ಯಕ್ರಮ ನಿರಾತಂಕವಾಗಿ ನಡೆಯಲಿ ಎಂದು ಪ್ರಾರ್ಥಿಸೋಣವೇ? ಬನ್ನಿ ಗೆಳೆಯರೇ, ನಿಮ್ಮ ಗೀತೆಯಿಂದಲೇ ನಮ್ಮ ಕಾರ್ಯಕ್ರಮದ ಶುಭಾರಂಭವಾಗಲಿ. Shara
ಮುದ್ದಾದ ಗಾಯನ ಅಲ್ವಾ? ಸಭೆಗೆ ದೈವಿ ಕಡೆ ತುಂಬಿಕೊಂಡ್ಬಿಡ್ತು. ದೀಪದ ಕಿರಣಗಳು ಒಂದರೊಳಗೊಂದು ನೇಯ್ದು ಹೊಳಪಿನ ಉಡುಪನ್ನು ಸಮಯಕ್ಕೆ ತೊಡಿಸುವುದು ಬೇಡ್ವಾ? ನಮ್ಮ ರೈಲಲ್ಲಿ ಏನ್ ನಡೀತಾ ಇದೆ ಅಂತ ಕಾಣೋದು ಬೇಡ್ವಾ? ಹೌದು ಹೌದು. ಕನ್ನಡ ಗುಡಿ ಬೆಳಗಿನ ಗುಡಿ, ಬೆಳಗಳು ಬಿಡಿ ಬಿಡಿದಿದ್ದರೆ ಸಿಡಿ, ಗೋಲನ್ನು ಬಡಿ ನಾವೆಲ್ಲರಿಗೂ ರೆಡಿ ಪ್ಲೀಸ್. ಇದೇನ್ ನಿನ್ ಹಾಡು? ಸೊಗಸಾಗಿ ಹಚ್ಚೇವು ಕನ್ನಡದ ದೀಪ ಅಂತ ಹಾಡ್ತಾ ಬಂದ ಅತಿಥಿಗಳಿಗೆ ದೀಪದ ಪ್ರಜ್ವಾಲನೆ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿಗುಡಿಯ ದೀಪ, ಬಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಮುಗೀತೋ ಮುಗೀತು ಶತಮಾನಗಳ ಶಾಪ. ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಕನ್ನಡದ ದೀಪ, ಕನ್ನಡದ ದೀಪ. ಹಸತೋ ಮಾ ಸರ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅತಿಥಿಗಳನ್ನು ವೇದಿಕೆಗೆ ಕರೆತಂದು ವೇದಿಕೆಯನ್ನು ಅಲಂಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಚೆನ್ನಾಗೇನೋ ಇತ್ತು, ಆದ್ರೂ ಇದೆಲ್ಲ ಸ್ವಲ್ಪ ಹಳೆ ಸ್ಟೈಲ್ ಆಗಿಲ್ವಾ? ರೆಟ್ರೋ ರೈಲು ಹತ್ತಿ ಮೆಟ್ರೋ ಸ್ಟೇಷನ್ ಇದ್ರೆ ಸಾಕಿತ್ತಲ್ವಾ? ಹಾ, ನೀನು ಕರೀರರ ಕಡೆ ಹೋಗಿ ಊಟ ಮಾಡಿ ಬರ್ತೀಯಾ? ಅದು ಮರ್ಯಾದೆನಾ? ಚಿಚಿ, ಒಳ್ಳೆ ಗಲ್ರು ತಿಂದಾಗಿರುತ್ತೆ. ಅದಕ್ಕೆ ಮತ್ತೆ ಪ್ರಾರ್ಥನೆಯಾಗಿ ದೀಪ ಹಚ್ಚಿದ ಮೇಲೆ ಸ್ವಾಗತ ಭಾಷಣನೂ ಆಗ್ಲಿ ತಡಿ. ಸರಿ ಸರಿ ಗೆಳತಿ, ಈ ಕೆಲಸವನ್ನು ಚೆನ್ನಾಗಿ ನೆರವೇರಿಸಿಕೊಡು. ಕನ್ನಡಕ್ಕಾಗಿ ಕೈ ಎತ್ತುವುದು ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊರಳೆತ್ತುವುದು ಪಾಂಚಜನ್ಯವಾಗುತ್ತದೆ, ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಾಕುವುದೇ ಗೋವರ್ಧನಗಿರಿಯಾಗುತ್ತದೆ. ರಾಷ್ಟ್ರಕವಿ ಕುವೆಂಪುರವರ ಈ ನುಡಿಯೊಂದಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ನಿಧಿಯರಿಗ 7ನೇ ತರಗತಿ ಸಿ ವಿಭಾಗದಿಂದ. ಇಂದು ನಮ್ಮ ಶಾಲೆಯಲ್ಲಿ ನಮ್ಮ ನಾಡ ಹಬ್ಬವಾದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ನೆರೆದಿದ್ದೇವೆ. ನಿಮ್ಮನ್ನೆಲ್ಲ ಸ್ವಾಗತಿಸಲು ಅವಕಾಶ ಸಿಕ್ಕಿರುವುದು ನನ್ನ ಸೌಭಾಗ್ಯವೆಂದೇ ಭಾವಿಸುತ್ತೇನೆ. ಕನ್ನಡವೆಂದರೆ ಕುಣಿಯುವುದು ಇವರ ಮನ. ಕರ್ನಾಟಕದ ವೈಶಿಷ್ಟ್ಯತೆಯನ್ನು ನಿರರ್ಗಳವಾಗಿ ಮಾತನಾಡುವ ಜೊತೆಗೆ ಅದರ ಬಗ್ಗೆ ಹೆಮ್ಮೆಯನ್ನು ಹೊಂದಿರುವ ಅಪ್ಪಟ ಕನ್ನಡ ಅಭಿಮಾನಿಯಾದ ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀಮತಿ MR ಭಾರತಿಯವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅವರನ್ನು ಸನ್ಮಾನಿಸಲು ಪ್ರಾಂಶುಪಾಲರಲ್ಲಿ ವಿನಂತಿಸುತ್ತೇನೆ. ಶಿಸ್ತಿನ ಪ್ರತಿರೂಪವಾದ, ಯುವ ಜನತೆಗೆ ಪ್ರೇರಣಾದಾಯಕವಾದ, ನವೀನತೆ ನರ್ತಿಸುವ ನಮ್ಮ ಸಂಸ್ಥೆಯ ನಿರ್ದೇಶಕಿಯಾಗಿರುವ ಶ್ರೀಮತಿ ಹರ್ಷಿಕಾ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಸರ್ವೋದಯ ಸಂಸ್ಥೆಯ ಟ್ರಸ್ಟಿ ಮೆಂಬರ್ ಆದಂತಹ ಶ್ರೀಮತಿ ಡಾಕ್ಟರ್ ನೇಮಾನಂದಿನಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರ
ಭಾವನೆಗಳಿಗೆ ಸ್ಪಂದಿಸುವ ಹೃದಯ ಶ್ರೀಮಂತಿಕೆಯನ್ನು ಹೊಂದಿರುವ ಸದಾ ಹಸನ್ಮುಖಿಯಾದ ನಿಮ್ಮೆಲ್ಲರ ಪ್ರೀತಿಯ ಪ್ರಾಂಶುಪಾಲರಾದ ಶ್ರೀಮತಿ ಹರಿಣಿ ಅಡಿಗಾರ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಆಡಳಿತ ವರ್ಗದಲ್ಲಿ ನೈಪುಣ್ಯತೆಯನ್ನು ಹೊಂದಿ ಶಿಸ್ತಿನಿಂದ ಕಾರ್ಯರೂಪಕ್ಕೆ ತರುವ, ಎಲ್ಲರನ್ನೂ ಬಹಳ ಆತ್ಮೀಯತೆಯಿಂದ ಕಾಣುವ ನಮ್ಮ ಸಂಸ್ಥೆಯ ಆಡಳಿತ ವರ್ಗದ ಮುಖ್ಯಸ್ಥರಾದ ಶ್ರೀಮತಿ ವೈಶಾಲಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಸಂಸ್ಥೆಯನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯಲು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವ ನಮ್ಮ ಸಂಸ್ಥೆಯ ಡೀನ್ ಆಗಿರುವ ಶ್ರೀ ಸೂರ್ಯನಾರಾಯಣ ಶರ್ಮರವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ತಮ್ಮ ಶಾಂತ ಸ್ವಭಾವದಿಂದ ಎಲ್ಲರ ಗಮನವನ್ನು ತಮ್ಮೆಡೆಗೆ ಸೆಳೆಯುವ, ವಾಕ್ ಚಾತುರ್ಯವನ್ನು ಹೊಂದಿರುವ ನಮ್ಮ ಸಂಸ್ಥೆಯ ಶೈಕ್ಷಣಿಕ ನಿರ್ದೇಶಕರಾದ ಶ್ರೀಮತಿ ಲತಾ ಭಾರದ್ವಾಜ್ ಅವರಿಗೆ ಸುಸ್ವಾಗತವನ್ನು ಬಯಸುತ್ತೇನೆ. ನನ್ನ ಪ್ರೀತಿಯ ಎಲ್ಲಾ ಶಿಕ್ಷಕರಿಗೂ ತುಂಬು ಹೃದಯದ ಸ್ವಾಗತ. ಈ ಕಾರ್ಯಕ್ರಮವು ಕಳೆಗಟ್ಟಿ ರಮಣೀಯವಾಗಿ ಕಾಣಲು ಕಾರಣವಾಗಿರುವ ನನ್ನ ಸ್ನೇಹಿತರಿಗೆ ಸ್ವಾಗತ, ಸುಸ್ವಾಗತ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಸಹಕರಿಸಿರುವ ಬೋಧಕೇತರ ವರ್ಗದವರಿಗೂ ಹಾಗೂ ಆಡಳಿತ ಸಿಬ್ಬಂದಿಯವರಿಗೂ ಸುಸ್ವಾಗತವನ್ನು ಬಯಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಸಿರಾಗಲಿ ಕನ್ನಡ, ಉಸಿರಾಗಲಿ ಕನ್ನಡ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ. ಎಲ್ಲರಿಗೂ ಶುಭವಾಗಲಿ. ಈ ಔಪಚಾರಿಕ ಆಹ್ವಾನ ಬಂದ್ಮೇಲೆ ಇನ್ನೇನು ಬಿಡೋದೆ ಬಂಡಿನ? ಇಲ್ಲ ಇಲ್ಲ, ತಡಿ. ಇಷ್ಟೆಲ್ಲ ಸಂಭ್ರಮ ಇವತ್ತೇ ಯಾಕೆ? ನಿಮ್ಗೆ ಸಂದೇಹ ಬರ್ಲೇ ಇಲ್ಲ? ಅದೇ ಇವತ್ತು ಕನ್ನಡ ರಾಜ್ಯೋತ್ಸವ, ಅದಕ್ಕೆ. ಹಾಗಾದ್ರೆ ಇವತ್ತೇ ಯಾಕೆ ಕನ್ನಡ ರಾಜ್ಯೋತ್ಸವ? ಯಾರಿಗ್ ಗೊತ್ತು? ಅದಕ್ಕೆ ನಾವು ಇವತ್ತು ಈ ಸ್ಥಿತಿಯಲ್ಲಿರೋದು. ನಮ್ದು ಅಂದ್ರೆ ಏನು, ಅದು ಯಾಕೆ, ಅದು ಹೇಗೆ, ಇಂಥ ಮೂಲ ಪ್ರಶ್ನೆಗಳು ನಿಮ್ಗೆ ಹುಟ್ಟೋದೇ ಇಲ್ಲ. ಬರೀ ನಾವೆಲ್ಲ ತುಂಬಾ ಫಾರ್ವರ್ಡ್, ಪೀಸ್ ಅಂತ ಹೇಳ್ಕೊಂಡು ಸುತ್ತಿದ್ರೆ ಆಗೋಯ್ತಾ? ನಮ್ಮತನ ನಮ್ಗಿರ್ಬೇಕು. ಆಯ್ತು ಮಾರೈತಿ, ಅದನ್ನು ಹೇಳ್ಬಿಡು, ಕೇಳಿ ಕಿವಿಗಳು ಪಾವನವಾಗಲಿ. ಅದನ್ನ ನಾನ್ ಯಾಕೆ ಹೇಳಿ? ಅದನ್ನ ಹೇಳಕ್ಕಂತಲೇ ಬರ್ತಿದ್ದಾಳೆ ಧನ್ವಿ. ಬಾ ಧನ್ವಿ, ನಿನ್ನ ಮಧುರವಾದ ಧ್ವನಿಯಿಂದ ಇಂದಿನ ಮಹತ್ವವನ್ನು ಸಾರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಧನ್ವಿ, 7ನೇ ತರಗತಿಯ ವಿದ್ಯಾರ್ಥಿನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಈ ದಿನದ ಮಹತ್ವದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಇಂದು ನವೆಂಬರ್ 1, ಕನ್ನಡ ರಾಜ್ಯೋತ್ಸವ, ಕನ್ನಡಾಂಬೆಯ ಮಹೋತ್ಸವ, ಕನ್ನಡ ನಾಡು ನುಡಿಯ ವಿಶಿಷ್ಟ ವೈಭವವನ್ನು ಬೆಳೆಸುವ ದಿನ, ಕನ್ನಡ ನಾಡು ನುಡಿಗೆ ಗೌರವ ಸಲ್ಲಿಸುವ ದಿನ. 1950ರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಭಾರತದ ವಿವಿಧ ಪ್ರಾಂತ್ಯಗಳ ವಿಂಗಡಣೆಯಾಯಿತು. 1956 ನವೆಂಬರ್ 1ರಂದು ಕನ್ನಡ ನಾಡು ಮೈಸೂರು ರಾಜ್ಯ ಎಂಬ ಹೆಸರಿನಿಂದ ಉದಯವಾಯಿತು. ಅನಂತರ ರಾಜ್ಯದ ಹೆಸರಿನ ಬಗ್ಗೆ ವಾದ ವಿವಾದಗಳು ಶುರುವಾದವು. ಇದು ಕನ್ನಡಿಗರ ನಾಡು, ಕರುನಾಡು. ಆದ್ದರಿಂದ 1973 ನವೆಂಬರ್ 1ರಂದು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಕರ್ನಾಟಕ ಪದದ ಮೂಲವು ಕರು ಮತ್ತು ನಾಡು ಎಂಬ 2 ಪದಗಳಿಂದಾಗಿವೆ. ಕರುನಾಡು ಎಂದರೆ ಕಪ್ಪು ಮಣ್ಣಿನಿಂದ ಕೂಡಿದ ಪ್ರದೇಶ, ಅದುವೇ ಕರ್ನಾಟಕ. ನಮ್ಮ ನಾಡು ಶ್ರೀಗಂಧದ ಬಿಂದು. ನಮ್ಮ ನಾಡಗೀತೆ ಕುವೆಂಪುರವರ ರಚನೆಯ ಜಯ ಭಾರತ ಜನನಿಯ ತನ್ನ ಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಮ್ಮ ನಾಡ ದೇವತೆ ತಾಯಿ ಭುವನೇಶ್ವರಿ ದೇವಿ. ನಮ್ಮ ರಾಜ್ಯದ ಬಾವುಟದ ಬಣ್ಣ ಹಳದಿ ಮತ್ತು ಕೆಂಪು. ಇದು ಕನ್ನಡಾಂಬೆಯ ಅರಿಶಿನ ಕುಂಕುಮದ ಸಂಕೇತವಾಗಿದೆ. ಹಳದಿ ಬಣ್ಣವು ಶಾಂತಿ ಮತ್ತು ಸೌಹಾರ್ದತೆಯನ್ನು ಸೂಚಿಸಿದರೆ, ಕೆಂಪು ಬಣ್ಣವು ಕ್ರಾಂತಿಯ ಸಂಕೇತವಾಗಿದೆ. ಎಂದರೆ ಕನ್ನಡಿಗರು ಶಾಂತಿಗೆ ಬದ್ಧ ಹಾಗೂ ಕ್ರಾಂತಿಗೂ ಸಿದ್ಧ ಎಂಬ ಸಂದೇಶವನ್ನು ನೀಡುತ್ತದೆ. ಕನ್ನಡ ನುಡಿಯು 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಕದಂಬರ ಕಾಲದ ಹಲ್ಮಿಡಿ ಶಾಸನದಲ್ಲಿ ಹುಟ್ಟಿ ರಾಷ್ಟ್ರಕೂಟರ ಕಾಲದ ಕವಿರಾಜ ಮಾರ್ಗದಲ್ಲಿ ಬೆಳೆದು
ರನ್ನ ಪಂಪರಿಂದ ಪೋಷಿಸಲ್ಪಟ್ಟು ಪೂರ್ವದ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡವಾಗಿ ರೂಪುಗೊಂಡು ಸಂವಿಧಾನದಲ್ಲಿ ಲಿಖಿತಗೊಂಡ 18 ಭಾಷೆಗಳಲ್ಲಿ ಕನ್ನಡ ಭಾಷೆ ಸ್ಥಾನ ಪಡೆದಿದೆ ಎಂಬುದು ಹೆಮ್ಮೆಯ ವಿಷಯ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಳ್ಳುವ ಮೂಲಕ ಕನ್ನಡ ಸಾಹಿತ್ಯ ಪದಗಳ ಸಮೃದ್ಧಿ ಹಾಗೂ ವಿಶಾಲತೆಯನ್ನು ಸಾಬೀತುಪಡಿಸಿದೆ. ಸ್ವಂತ ಲಿಪಿ, ಸಂಖ್ಯೆ, ವರ್ಣಮಾಲೆ, ವ್ಯಾಕರಣ, ಉಚ್ಚರಿಸುವುದನ್ನೇ ಬರೆಯುವ 1000 ವರ್ಷಗಳ ಇತಿಹಾಸವಿರುವ ಭೂಮಂಡಲದ ಏಕೈಕ ಭಾಷೆ ಎಂದರೆ ಅದು ನಮ್ಮ ತಾಯಿ ಭಾಷೆ, ನಮ್ಮೆಲ್ಲರ ಭಾಷೆ, ಅದುವೇ ಕನ್ನಡ. ಕನ್ನಡ ನಮ್ಮ ಮಾತೃಭಾಷೆಯೇ ಆದರೂ ಅದರಲ್ಲಿ ಹಲವು ವಿಶೇಷತೆಗಳನ್ನು ಕಾಣಬಹುದಾಗಿದೆ. ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರು ಕನ್ನಡ ಬಾವುಟವನ್ನು ಹಾರಿಸಿ ಭಾಷಣ ಮಾಡುತ್ತಾರೆ. ಶಾಲೆ, ಕಾಲೇಜುಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಕರ್ನಾಟಕ ಸರ್ಕಾರವು ಹಲವು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕನ್ನಡಿಗರಿಗೆ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತದೆ. ಇದು ಕರ್ನಾಟಕದ ಅತ್ಯುನ್ನತ ಗೌರವಗಳಲ್ಲಿ ಒಂದಾಗಿದೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ಕಣ್ಮರೆಯಾಗುತ್ತಿರುವುದು ವಿಷಾದದ ಸಂಗತಿಯಾಗಿದೆ. ಹಾಗಾಗಿ ನಾವೆಲ್ಲರೂ ಅಖಂಡ ಕರ್ನಾಟಕದ ಉಳಿವಿಗಾಗಿ ಹೋರಾಡಬೇಕು. ಕನ್ನಡ ಭಾಷೆ ಈ ನಾಡಿನ ಸಮಸ್ತ ಕನ್ನಡಿಗರ ಆಸ್ತಿ. ಕನ್ನಡ ಭಾಷೆಯ ಉಳಿವಿಗೆ ಮತ್ತು ಬೆಳವಣಿಗೆಗೆ ಭಾಷಾಭಿಮಾನ, ಭಾಷೆಯ ಬಗ್ಗೆ ಅಪಾರ ಜ್ಞಾನ, ಭಾಷೆಯನ್ನು ಶ್ರೀಮಂತಗೊಳಿಸುವ, ಮುನ್ನಡೆಸುವ ಇಚ್ಛಾಶಕ್ತಿ ಬೇಕು. ಕನ್ನಡಿಗರೆಲ್ಲರೂ ಕನ್ನಡ ಭಾಷೆಯನ್ನು ಹೆಬ್ಬಾಗಿಲಿನಂತೆ ಬಳಸಿ ಇತರ ಭಾಷೆಗಳನ್ನು ಗಾಳಿ ಬೆಳಕಿಗೆ ಬೇಕಾದ ಕಿಟಕಿಗಳಂತೆ ಉಪಯೋಗಿಸಬೇಕು. ಅದರಲ್ಲಿರುವ ಉತ್ತಮ ಅಂಶಗಳನ್ನು ನಾವು ಸ್ವೀಕರಿಸಬೇಕು. ಅಷ್ಟೇ ಅಲ್ಲದೆ ನಮ್ಮ ಕನ್ನಡ ಭಾಷೆಯು ನಮ್ಮ ದೇಹದ ಚರ್ಮದಂತಿರಬೇಕು. ಉಳಿದ ಭಾಷೆಗಳು ನಾವು ತೊಡುವ ಬಟ್ಟೆಗಳಂತಿರಬೇಕು. ಕನ್ನಡ ಭಾಷೆ ಉಳಿವಿಗೆ ಕೇವಲ ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವವನ್ನು ಆಚರಿಸಿದರೆ ಸಾಲದು. ವರ್ಷದಾದ್ಯಂತ ನಡೆನುಡಿಗಳಲ್ಲಿ ಆಚರಣೆಯಲ್ಲಿರಬೇಕು. ರಾಷ್ಟ್ರೀಯ ಐಕ್ಯತೆಗೆ ಭಂಗ ಬಾರದಂತೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋಣ. ಅದಕ್ಕೆ ಕಂಕಣಬದ್ಧರಾಗಿ ನಿಲ್ಲೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಓ, ಎಷ್ಟೊಂದು ವಿಷಯ ಇತ್ತಲ್ವಾ. ನಾನು ಕನ್ನಡ ಅಂದ್ರೆ ಬರೀ ಇವತ್ತಿನ ಮೈಸೂರು ಪಾಪು, ಮಸಾಲೆ ದೋಸೆ ಅನ್ಕೊಂಡಿದ್ದೆ. ಈ ಪ್ರಾಚೀನ ಪಾಪ ಪಪ್ಪು ಗುಳ್ಕೋಟೆಗಳೆಲ್ಲ ಗೊತ್ತೇ ಇರಲಿಲ್ಲ. ಧನ್ಯವಾದಗಳು ಧನ್ವಿ. ಸರಿ ನಡಿ. ಎಲ್ಲಿಗೆ? ಇನ್ನೆಲ್ಗೆ? ರೈಲ್ ಹತ್ತೋಕೆ. ರೆಟ್ರೋ ರೈಲ್ ಹತ್ತಿ ಮೆಟ್ರೋದಲ್ಲಿ ಇಳಿಯತ್ತೇವಾ? ಸರಿ ಸರಿ. ಆದ್ರೆ ಪ್ಲಾಟ್ಫಾರ್ಮ್ ಎಲ್ಲ ಕ್ಲಿಯರ್ ಆಗಿದೆಯಾ? ಆಮೇಲೆ ಆಕ್ಸಿಡೆಂಟ್ ಆಗ್ಬಾರ್ದಲ್ವಾ? ಅಯ್ಯೋ, ಬರೀ ಇಂಥ ಮಾತುಗಳೇ. ಶುಭ ನುಡಿಯ ಶಕುನದ ಹಕ್ಕಿ ಅಂದ್ರೆ ಮತ್ತದೇನೋ ಅಂದ್ರಂತೆ. ಎಲ್ಲ ವ್ಯವಸ್ಥೆ ಮಾಡ್ತಿದ್ದಲ್ಲಿ. ಪ್ರೀತಿಯ ಧಾನ್ಯ ಮ್ಯಾಮ್, ವೇದಿಕೆಯ ಮೇಲಿರುವ ಗಣ್ಯರನ್ನ ವೇದಿಕೆಯ ಮುಂದಕ್ಕೆ ಕೂರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಮೆಟ್ರೋ ರೈಲು 60, 70, 80, 90, 2000, 2010, 2020, 2025 ವಿವಿಧ ನಿಲ್ದಾಣಗಳಲ್ಲಿ ಸಂಚರಿಸುತ್ತಾ ವಿವರಿಸುತ್ತಾ ವಿವಿಧ ಗೀತೆಗಳ, ನೃತ್ಯಗಳ ರಸದೌತಣವನ್ನು ನೀಡಲಿದೆ. ದಯವಿಟ್ಟು ನಿಮ್ಮ ಸ್ಥಳಗಳಲ್ಲಿ ಆಸೀನರಾಗಿರಿ. ನಿಮ್ಮ ಮನದ ಯಾವುದೇ ದುಗುಡದು ಮಾನಗಳನ್ನು ಬದಿಗಿರಿಸಿ ಈ ಔತಣವನ್ನು ಸವಿಯಿರಿ. ನೆನಪಿರಲಿ, ಲೆಸ್ ಲಗೇಜ್ ಮೋರ್ ಕಂಫರ್ಟ್. ಇಲ್ಲಿ ಬರುವ ಎಲ್ಲಾ ನಿಲ್ದಾಣಗಳಲ್ಲಿ ರೈಲನ್ನು ಬಲಗಡೆಯಿಂದ ಹತ್ತಿ ಎಡಗಡೆಯಿಂದ ನಿಷ್ಕ್ರಮಿಸಿ. ಧನ್ಯವಾದಗಳು. ರೈಲು ಈಗ 60ರಿಂದ 70ರ ದಶಕದ ನಿಲ್ದಾಣದಿಂದ ಹೊರಡಲಿದೆ.
ನಾನು ಹೀಗೆ ನಿನ್ನೆ ಇನ್ನು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋದರು ಬಿಂಕದ ಸಿಂಗಾರಿ ಮೈ ತೊಂದಿನ ಹೈಯಾರಿ ಸವಿಗಳಿಗೆ ಪ್ರಗತಿವಳಿಗೆ ನಿನ್ನಂತರಂಗ ಮಧುರಂಗ ಆಹ ಬಿಂಕದ ಸಿಂಗಾರಿ ಮೈ ತೊಂದಿನ ಹೈಯಾರಿ ಈ ಕವಿಗಳಿಗೆ ಪ್ರಗತಿವಳಿಗೆ ನಿನ್ನಂತರಂಗ ಮಧುರಂಗ ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ ಹುಟ್ಟಿದ್ದು ತನಗೆ ಬಚ್ಚಿಟ್ಟಿತು ಪದವಿಗೆ ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ ಸೇವತಿಗೆ
ಕನ್ನಡಕ್ಕೆ ಹೋಗುವವರ ಕಿಂಡಿ. ಯಾರೇ ಕನ್ನಡ ನಾಡಿನ ವೀರರ ಮಣಿಯ ಕಣ್ಣು ಭೂಮಿಯ ವೀರನಾದಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರ ಮಣಿಯ ಕಣ್ಣು ಭೂಮಿಯ ವೀರನಾದಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲು ಬೆಟ್ಟದ ಮುತ್ತಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲು ಬೆಟ್ಟದ ಮುತ್ತಿನ ಕೋಟೆ. ಮದಿಸಿದ ಕವಿಯ ಮನವಡಗಿಸಿದ ಮದಕವಿ ನಾಯಕರ ಆಳಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧರು ಹದಸಿದ ತಿರುನಾಡು. ಕನ್ನಡ ನಾಡಿನ ವೀರರ ಮಣಿಯ ಕಣ್ಣು ಭೂಮಿಯ ವೀರನಾದಿಯ ಚರಿತೆಯ ನಾನು ಹಾಡುವೆ. ಕೈಗೆ ಸಿಕ್ಕಿದ ಒಳಗೆ ಹಿಡಿದಳು, ವೀರ ಕಜ್ಜೆಯ ಹಾಕಿ ನಿಂದಳು. ದುರ್ಗಿಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರ ಬಲಿಗೆ ತಾವೋ ದುರ್ಗವು ಮರೆಯದವೋ. ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾದಿಯ ಚರಿತೆಯ ನಾನು ಹಾಡುವೆ. ಕವಳುದ ಒಳಗೆ ಬರುವಿಗೆ ಬೇರೆ, ಒನಕೆಯ ಬೀಸಿ ಕೊಂಡಳು ನಾರಿ. ಭಕ್ತವನನ್ನು ಗೆಳೆದು ಹಾಕುತ್ತ ಮತ್ತೆ ನಿಂತಳು ಹಲ್ಲು ಮಸೆಯುತ್ತ. ಕೈರಿಗುಂಡ ಚೆಂಡಾಡಿದಳು, ರಕ್ತದ ತೋರಿ ಹರಿಸಿದಳು. ಅಮರಳಾದಳು ಓದುವ ಚಿತ್ರದುರ್ಗದ ಓಮಮ್ಮ.
ಮಕ್ಕಳ ಬಳ್ಳಿ
ಕನ್ನಡಿಗರ ಮನಸ್ಸು ಚಿನ್ನ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಎಂಥ ಗುರಿಯಲ್ಲಿ ಮುನ್ನ ಜನ್ಮ ದೊರಕಿದೆ ಪುಣ್ಯ ಮುಂದೆ ಕಾವೇರಿ ನೀರ ಕುಡಿಯುವ ನಾವೆಲ್ಲ ಧನ್ಯ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ತರುತ್ತದೆ. ಸ್ವಾಮಿಗೆ ಆರತಿ ಭೂಮಿಗೆ ಕೀರುತಿ ಬಂಗಾಳ ಬೆಂದೆಲ್ಲ ಬಂಗಾಡಿ ಮನೆಗೆ ಸಂತೋಷ ಕಿಡಿಗೆ ಚಿನ್ನಾದ ಮೂಳಗೆ ಸುಗ್ಗಿ ಸೇರಿ ಅಡಗೆ ಸುರಿಯುವ ಜೀವನವ ತುಂಬಿ ತುಳುಕಲಿ ಆನಂದಕರ ಹಾಡಿಗೆ ಕೀರುತಿ ಭೂಮಿಗೆ ಆರತಿ ಸಂತೋಷ ಚಂದಾದ ನುಡಿಗೆ ಬಂಗಾರ ಬೆಂದೆಲ್ಲ ಬಂಗಾಡಿ ಮನೆಗೆ
ಆಚರಿಸಿದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ.
ಕದಿಯೋಣ ಮೋಡದ ಕಡಲಿಂದ ಮಣ್ಣಿನ ಕಡೆಯೋಣ ಬಿಳಿ ಬೆಟ್ಟ ಬಣ್ಣಗಳ ಬಿಡಿ ಬಿಡಿ ಕಚ್ಚೆಗೆ ಚೆಲ್ಲೋಣ ಓಹೋ ಕುಣಿಯಾಡೋಣ ಹೋಳಿ 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 ಏಳು ಬಣ್ಣದ ಬೆಳ್ಳಿ ಹೋಳಿ ಅರಿಶಿನ ಕುಂಕುಮವ ಒಂದು ಕ್ಷಣ ಬೆರೆಸೋಣ ಹಸಿರಿನ ಜೊತೆಯಲ್ಲಿ ಮುಂದು ಕ್ಷಣ ಇರಿಸೋಣ ರವಿವರ್ಮನ ಕರೆ ಕ್ಷಮಿಸು ಬಣ್ಣದ ಹಬ್ಬ ಹರಿಯೋಣ. ಓಹೋ ಕುಣಿಯಾಡೋಣ ಹೋಳಿ 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 ಹೋಳಿ
ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು ವೇದ ವೇದಾಂತ ಓಂಕಾರ ರಾಮನಾಮ ಎಲ್ಲೆಲ್ಲೂ ಸಂಚಾರ ಹಾಡೋ ಹಾಡೋ ಜಗ ರಾಮನಾಮವಾಗಿರೋ ರಾಮ ಗೆಲುವನು ಅವನ ಹಿಂದೆ ಹನುಮನು ಹಿಂದೆ ಇರುವನು ಗುರಿಯೆಂದು ತಪ್ಪಿಲ್ಲ ಬಿಟ್ಟಿರುವ ದಾರಿ ಹನುಮಂತ ಸಿದ್ದಮ್ಮ ಲಕ್ಷ್ಮಣನ ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು ಕೆಂಚಾಂದ ಚಿಂದವನು ಭಕ್ತಿಗೆ ಸೊಪ್ಪು ದಶದಿಶೆಯಲ್ಲೋಗಿವ ಮಹಾರಾಜ ಯುಗ ಪುರುಷ ನೇಗಿ ಗುಣತೇಜ ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನಮಾನು ಶುಭಯೋಗ ನಂಬಿ ಬಂದವರ ಆಧಾರ ರಾಮ ಅಂದ್ರೆ ಪಾಪಗಳ ಪರಿಹಾರ ಮಾಡೋ ಹಾಕೋ ಬೇಗ ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ ಆಂಜನೇಯ ಅಲ್ಲವೇ ಗೆದ್ದ ಕಾರಣ ರೇಡಿಯೋ ಈಗ 2010ರಿಂದ 2020ರ ದಶಕದ ನಿಲ್ದಾಣವನ್ನು ತಲುಪಲಿದೆ.
2020 2025 ದಶಕದ ನಿಲ್ದಾಣವನ್ನು ತಲುಪಲಿದೆ. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಕತ್ತು, ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಕತ್ತು, ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು, ತಾಯಿಯ ಭೂಮಿಗೆ ಬಂದೆವು ಇಲ್ಲಿಗೆ, ಅರಳಿ ಮಣ್ಣರ ಮಧ್ಯದಲ್ಲಿ ಬೆರೆತ ಕನ್ನಡ ದೇಶದಲ್ಲಿ ಒಳಗೋ ಜನವು
ಈಗ ಭರಾಟೆ ವೈವಿಧ್ಯತೆ. ಆದ್ರೂ ಈ ರೈಲು ತುಂಬಾ ಟೈಮ್ ತಗೊಂಡ್ಬಿಡ್ತಲ್ವಾ? ನಂಗೆ ತುಂಬಾ ಹೊತ್ತು ಹದ್ದು ತಿನ್ನುವ ರೊಟ್ಟಿಗಿಂತ ಫಾಸ್ಟ್ ಫುಡ್ ತರ ಏನಾದ್ರೂ ಇರ್ಬೇಕಿತ್ತು ಅನ್ಸ್ತು. ಅದ್ಯಾ ಮಹಾ ದೊಡ್ಡ ವಿಷಯ ನೋಡಿ. ಕೊನೆಯದಾಗಿ ನಮ್ಮ ಮ್ಯೂಸಿಕ್ ಕಂಪಾರ್ಟ್ಮೆಂಟ್ ಬರ್ತಿದೆ. ನಿಂಗೆ ಬೇಕಾದ ಹಾಗೆ ರೆಟ್ರೋದಿಂದ ಮೆಟ್ರೋವರೆಗೆ ಎಲ್ಲ ಸೊಗಡು ಒಂದರಲ್ಲೇ ಸಿಗುತ್ತೆ. ಬನ್ನಿ ಸ್ನೇಹಿತರೆ, ನಿಮ್ಮ ಫಾಸ್ಟ್ ಫುಡ್ ರುಚಿ ತೋರಿಸಿ. ಸ
ಇಂದಿನ ರ್ಯಾಪ್ ಆಗಿರಲಿ. ರಾಗ ರಸ ಪದ ಕಸ ಎಂಬಂತಿರುತ್ತದೆ. ಆದರೆ ಗೀತೆಯ ಭಾವವು ಜನಮನದಲ್ಲಿ ನೆಲೆಸಲು ಭಾವಗೀತೆಯ ಶೈಲಿಯೇ ಮುಖ್ಯ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯಲು ಕಾಮದ ಸೀಮೆ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯಲು ಕಾಮದ ಸೀಮೆ. ಹಿರಿವತ್ಸರ ನಿರ್ಮತ್ಸರ ಮನದುಗಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಮ್ಮ ಸರ್ವೋದಯ ಶಾಲೆಯಲ್ಲಿ ನಿತ್ಯವೂ ಕನ್ನಡದ ಉತ್ಸವವನ್ನು ನಡೆಸುತ್ತಾರೆ. ನಾಡದೇವಿಯನ್ನು ಪ್ರತಿನಿಧಿಸುವ ನಮ್ಮ ಅಚ್ಚುಮೆಚ್ಚಿನ ಕನ್ನಡದ ಶಿಕ್ಷಕ ವೃಂದ ವೇದಿಕೆಗೆ ಆಗಮಿಸಿ ಈ ನಿತ್ಯೋತ್ಸವದಂದು ನನ್ನೊಂದಿಗೆ ಧ್ವನಿಗೂಡಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಸದ್ವಿಕಾಸಶೀಲ ನುಡಿಯಲು ಕಾಮೃತ ಸೀಮೆ. ಸದ್ವಿಕಾಸಶೀಲ ನುಡಿಯಲು ಕಾಮೃತ ಸೀಮೆ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ. ಸದ್ವಿಕಾಸಶೀಲ ನುಡಿಯಲು ಕಾಮೃತ ಸೀಮೆ. ಸದ್ವಿಕಾಸಶೀಲ ನುಡಿಯಲು ಕಾಮೃತ ಸೀಮೆ. ಈ ವತ್ಸರ ನಿರ್ಮತ್ಸರ ಮನದುಗಾರ ಮಹಿಮೆಯೇ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಈ ಶೈಲಿ ನಿಮಗೆ ಹಿಡಿಸಿದಲ್ಲಿ ಬನ್ನಿ ನೀವು ನಮ್ಮೊಂದಿಗೆ ಪಾಲುದಾರರಾಗಿರಿ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿತ್ಯೋತ್ಸವ. ಆಹಾಹಾ, ಮಜವಾಗಿತ್ತು ರೈಲು ಪ್ರಯಾಣ. ಸಮಯ ಹೇಗೆ ಕಳೆಯಿತೋ ತಿಳಿಯಲೇ ಇಲ್ಲ. ವಿಹಾನ್, ನಮ್ಮ ಬೆನ್ನು ನಾವೇ ತಟ್ಕೋಬಾರ್ದು. ಇವತ್ತಿನ ಮುಖ್ಯ ಅತಿಥಿ ನಮ್ಮ ಶಾಲೆಯ ತಾಯಿ ದೇವಿ ಭಾರತಿ ಮ್ಯಾಮ್ ಇಲ್ಲೇ ಕೂತಿದ್ದಾರೆ. ಮ್ಯಾಮ್, ನಿಮಗೆ ನಮ್ಮ ಕಾರ್ಯಕ್ರಮ ಹೇಗೆ ಅನಿಸ್ತು? ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಕಾರ್ಯಕ್ರಮದ ಬಗ್ಗೆ, ಇಂದಿನ ದಿನದ ಬಗ್ಗೆ, ನಮ್ಮ ವಸ್ತು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಪ್ರಾಂಶುಪಾಲರಾದಂಥ ಅರಣಿ ಅರಿಗಾರ್ ಅವರೇ, ವ್ಯವಸ್ಥಾಪಕ ನಿರ್ದೇಶಕಿ ಅಶ್ವಿತಾ ಅವರೇ, ಡಿ ಸೂರ್ಯನಾರಾಯಣ ಶರ್ಮರವರೇ, ಆಡಳಿತಾಧಿಕಾರಿಣಿ ವೈಶಾಲಿ ಅವರೇ, ವಾರ್ಷಿಕ ನಿರ್ದೇಶಕಿ ಲತಾ ಭಾರದ್ವಾಜರವರೇ, ವಿಶೇಷ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಹೇಮಾನಂದಿನಿಯವರೇ ಹಾಗೂ ಶಾಲೆಯ ಪ್ರಾಧ್ಯಾಪಕ ವೃಂದದವರೇ, ಸಿಬ್ಬಂದಿಯವರೇ ಮತ್ತು ನನ್ನ ನೆಚ್ಚಿನ ಪ್ರೀತಿಯ ಮಕ್ಕಳ ನಿಮಗೆಲ್ಲರಿಗೂ ಶುಭೋದಯಗಳು ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದಿನ ಮಹತ್ವದ ದಿನಗಳನ್ನು ನೋಡಿದ್ವಿ. ಕನ್ನಡ
ನಾಡ ಗೀತೆಯೊಂದಿಗೆ ಪ್ರಾರಂಭವಾದಂತ ನಮ್ಮ ಶಾಲೆಯ ಕಾರ್ಯಕ್ರಮ ರಾಜ್ಯೋತ್ಸವ ವಿಜೃಂಭಿಸಿತು ಅಂತ ಹೇಳೋದಕ್ಕೆ ನಾನು ತುಂಬಾ ಹರ್ಷಿಸುತ್ತೇನೆ. ಹಾಗೂ ನಿಮ್ಮ ಒಂದು ಗೀತೆಯ ಲಹರಿ ಮಾಡಿರ್ತಕ್ಕಂಥ ಒಂದು ನೃತ್ಯೋತ್ಸವದ ಗೀತೆಗಳು ನಮ್ಮ ಕಣ್ಮನಗಳನ್ನು ಸೆಳೆದಿದೆ, ಹೃದಯವನ್ನ ತುಂಬಿ ಬಂದಿದೆ. ಇಂತಹ ಒಂದು ವೈಭವಯುತವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಸೊಗಸಾಗಿ ನಾಡಗೀತೆಯೊಂದಿಗೆ ಪ್ರಾರಂಭವಾದಂತಹ ಈ ಕಾರ್ಯಕ್ರಮ ಬಹು ಅಚ್ಚುಕಟ್ಟಾಗಿ ತುಂಬಾ ಸೊಗಸಾಗಿ ಆಡಿದ್ದಾರೆ ಮತ್ತು ನಮಗೆ ತುಂಬಾ ಆನಂದವನ್ನು ಸಂತೋಷವನ್ನು ಉಂಟು ಮಾಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ಆಗಾಗ ನಡೀತಾ ಇರುತ್ತೆ. ಆದರೆ ಎಂದು ವಿಶೇಷ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನ, ಹಲವಾರು ಮಹತ್ವದ ದಿನಗಳ ಒಂದು ಚರಿತ್ರೆಯನ್ನೇ ಅವರು ನಮ್ಮ ಶಾಲೆಯಲ್ಲಿ ಹಾಡಿ ಹೊಗಳಿ ಕನ್ನಡದ ಒಂದು ಡಿಂಡಿಮವನ್ನ ಬಾರಿಸಿದ್ದಾರೆ ಅಂದ್ರೆ ಅದು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕನ್ನಡಕ್ಕೆ ನಾವು ಇವತ್ತು ಜೈಕಾರವನ್ನು ಹಾಕಬೇಕಾಗುತ್ತೆ. ಕನ್ನಡದ ನಾಡು ನುಡಿ ನಮ್ಮ ಉಸಿರು ಹಸಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಬಾರಿಸು ಕನ್ನಡವ ಡಿಂಡಿಮವ, ಓ ಕರ್ನಾಟಕ ದೇಶವ ಎಂಬತಕ್ಕಂಥ ಹಾಡು ನಾಡಗೀತೆಗಳು ಎಲ್ಲೆಲ್ಲೂ ಹೊರಡುತ್ತಾ ಇದ್ದಾರೆ. ನವೆಂಬರ್ ಅಂದ್ರೆ ಹಾಗೆ ಕನ್ನಡದ ಒಂದು ಸೊಗಡು ಎಲ್ಲೆಡೆ ವಿಜೃಂಭಿಸುತ್ತೆ. ಆ ಒಂದು ನಾಡಗೀತೆಗಳು ನಮ್ಮ ಮೈ ರೋಮಾಂಚನವನ್ನ ಮಾಡ್ತಕ್ಕಂಥ ಒಂದು ನಾಡಗೀತೆಗಳನ್ನ ಎಲ್ಲ ಕಡೆ ನಾವು ಪ್ರಜ್ವಲಿಸ್ತಿದೆ, ಮೊಳಗ್ತಾ ಇದ್ದಾರೆ. ಇದು ಬರೀ ನವೆಂಬರ್ ಅಷ್ಟಕ್ಕೆ ಸೀಮಿತವಾಗಿರಬಾರ್ದು. ಇಡೀ ಕರ್ನಾಟಕದಾದ್ಯಂತ ವಾರ್ಷಿಕವಾಗಿ ನಾಡ ಹಬ್ಬಗಳನ್ನ ಆಚರಿಸ್ತಕ್ಕಂಥ ವಿಚಾರಗಳನ್ನ ಈ ರಾಜಕಾರಣಿಗಳು ಮಾಡಬೇಕಾಗಿರುವಂತ ದಿನ ಬರುತ್ತೆ ಒಂದು ದಿನ. ಏಕೆ ಅಂತಂದ್ರೆ ಈ ಹೋರಾಟಗಳಲ್ಲಿ ನಮ್ಮ ಗೋಕಾಕ್ ಚಳವಳಿಯ ಒಂದು ಪಾತ್ರವನ್ನು ವಹಿಸಿದಂತವರು ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಕಷ್ಟಪಟ್ಟು ಹಲವು ದಿನಗಳ ಉಪವಾಸಗಳನ್ನು ಮಾಡಿ ಕನ್ನಡಿಗರನ್ನು ಒಟ್ಟಾಗಿ ಸೇರಿಸಿ ಅವರೆಲ್ಲರನ್ನು ಬಿಗಿದೊಪ್ಪಿದಿರ್ತಕ್ಕಂಥ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಇಂದು ದಿವಸ ನಾವು ಕನ್ನಡದ ಒಂದು ಪರವಾಗಿ ನೆನೆಯಲೇಬೇಕು. ಅವರಿಗೆ ಹ್ಯಾಟ್ಸ್ ಆಫ್ ಹೇಳಿ. ಅವರು ಹೇಳ್ತಾರೆ, ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನೇ ಮೆಟ್ಟಬೇಕು, ಇದು ಬದುಕಿದು ಜಟಕ ಬಂಡಿ ಅಂತೇಳಿ ಅವರ ಒಂದು ನಾಣ್ಣುಡಿಯನ್ನು ಹೇಳ್ತಕ್ಕಂಥ ಮಾತಿಗೆ ಎಷ್ಟು ಸಮಂಜಸ, ಎಷ್ಟು ಅರ್ಥ ಗರ್ಭಿತವಾಗಿರ್ತಕ್ಕಂಥ ಇಂತಹ ಒಂದು ನುಡಿಗಳನ್ನ ಹೊತ್ತಂತ ಒಂದು ಅಂಶ ನಮ್ಮ ನರನಾಡಿಗಳಲ್ಲಿ ಪ್ರಜ್ವಲಿಸ್ತದೆ, ವಿಜೃಂಭಿಸುತ್ತೆ. ಕನ್ನಡದ ಬಗ್ಗೆ ಹೆಮ್ಮೆ ಬರುತ್ತೆ ಹೇಳ್ಕೊಳ್ಳೋದಕ್ಕೆ. ನಾವು ಕನ್ನಡಿಗರಾಗಿ ಹುಟ್ಟಿರೋದೇ ಅದು ಹೆಮ್ಮೆ. ಕನ್ನಡದಲ್ಲೇ ಹುಟ್ಟಿರ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಹುಟ್ಟಿರೋದು ಇನ್ನು ವಿಶೇಷ. ನಾವು ನೀವೆಲ್ಲರೂ ಕನ್ನಡಕ್ಕೆ ಚ್ಯುತಿ ಬಂದಾಗ ಹೋರಾಟವನ್ನ ಮಾಡಬೇಕು. ಅದಕ್ಕೇನಾದ್ರೂ ತೊಂದರೆ ಆದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಹುಮ್ಮಸದಿಂದ ಹೋರಾಟವನ್ನು ಮಾಡಿ ಅದನ್ನ ಕಾಪಾಡ್ಕೊಳ್ಬೇಕಾದ್ರೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಏನ್ ಹೇಳ್ತೀರಾ ಮಕ್ಕಳೇ? ಹೇಳಿ ಅಲ್ವಾ? ಅಲ್ವಾ? ನಾವು ಮೊದಲಿಗೆ ತಾಯಿಗೆ ಮೊದಲ ಸ್ಥಾನ, ಗೌರವವನ್ನು ಕೊಡ್ತೇವೆ ಕುಟುಂಬದಲ್ಲಿ, ಹೌದಾ? ಮಾತೃಭಾಷೆ ನಮ್ಮ ಕನ್ನಡ, ತಾಯಿಗೆ ಮೊದಲ ಸ್ಥಾನ. ಆದ್ದರಿಂದ ಎಷ್ಟು ಮುಖ್ಯವಾಗಿ ನಾವು ತಾಯಿಗೆ ಗೌರವವನ್ನು ಕೊಡ್ತೇವೋ ಅಷ್ಟೇ ಪ್ರಮುಖವಾಗಿ ನಮ್ಮ ಕನ್ನಡ ಭಾಷೆಗೆ ನಾವು ಗೌರವವನ್ನು ಕೊಡಬೇಕು. ಅನ್ಯ ಭಾಷೆಗಳನ್ನ ತಿಳ್ಕೋಬೇಕು, ಅದಕ್ಕೆ ಮಹತ್ವವನ್ನು ಕೊಡೋದ್ರ ಜೊತೆಗೆ ಪ್ರೀತಿಸ್ಬೇಕು. ನಮ್ಮ ಕನ್ನಡ ಒಂದು ಭಾಷೆಗೆ ನಾವು ಹೆಚ್ಚು ಗೌರವವನ್ನ, ಮಹತ್ವವನ್ನು ಕೊಟ್ಟು ಅದನ್ನ ನಾವು ಬೇರೆ ಕಡೆಗೆ ಸಾರಬೇಕು, ಎಲ್ರಿಗೂ ತಿಳಿಸ್ಬೇಕು. ಅದರ ಅಂಶಗಳನ್ನ, ಮಹತ್ವಗಳನ್ನ, ಸಂಸ್ಕೃತಿಗಳನ್ನ, ಸಂಸ್ಕಾರಗಳನ್ನ ಎಲ್ಲಾ ಭಾಷೆಗರಿಗೂ ನಾವು ತಿಳಿಪಡಿಸಬೇಕಾದಂತ ಆದ್ಯ ಕರ್ತವ್ಯ ಒಬ್ಬ ಕನ್ನಡಿಗನಾಗಿರುವಂತಹ ವ್ಯಕ್ತಿಗೆ ಮಾತ್ರ ಸಾಧ್ಯ. ಅದನ್ನ ನಾವೆಲ್ಲರೂ ಮರೆಯಲೇಬಾರದು. ಕನ್ನಡಿಗರಾಗಿ ಹುಟ್ಟಿದ್ದಕ್ಕೆ ಅದನ್ನ ಮಾಡಲೇಬೇಕಾದಂತ ಆದ್ಯ ಕರ್ತವ್ಯ ನಮ್ಮದಾಗಬೇಕು. ಆದ್ದರಿಂದ ಕನ್ನಡ ನಾಡು ನುಡಿ ನಮ್ಮ ಜೀವನದಲ್ಲಿ ಪರ್ಯಂತವಾಗಿ ನಾವು ಸಾಯುವವರೆಗೂ ಇರಬೇಕು. ಅದರ ಒಂದು ಗೌರವಕ್ಕೆ ಧಕ್ಕೆ ಆದಾಗ ನಾವೆಲ್ಲರೂ ಎದ್ದು ಹೋರಾಟವನ್ನು ಮಾಡಬೇಕು. ಅಕ್ಕಬುಕ್ಕರಿಂದ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಕನ್ನಡ ನಾಡು ಅದು ಮೈಸೂರು ಸಾಮ್ರಾಜ್ಯ ಅಂತ ಕೊಂಡಾಡಿದ್ದು. ಅನಂತರ ಅದಕ್ಕೆ ಕರ್ನಾಟಕ ಅಂತೇಳಿ ಇವರು ದೇವರಾಜ ಅರಸರ ಕಾಲದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಅದ್ರ ಹೆಸರನ್ನು ಬಂತು. ಇಂತಹ ಒಂದು ವೈಭವೋಪೇತವಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ನಾಡು ಸಮೃದ್ಧವಾಗಿದೆ. ಚಿಕ್ಕಪಿಕ್ಕಗಳು, ಶ್ರೀಗಂಧದ ಬೀಡು, ಗಂಡು ಮೆಟ್ಟಿದ ನಾಡು, ಹೀಗೆ ಹಲವಾರು ಡಕನ್ ಪ್ರಸ್ಥಭೂಮಿ, ಹೀಗೆ ಹಲವಾರು ಹೆಸರುಗಳಿಂದ ಕೂಡಿರ್ತಕ್ಕಂಥ ನಮ್ಮ ಕನ್ನಡ ಸಮೃದ್ಧವಾಗಿದೆ. ಈ ಒಂದು ವೈಭವೋಪೇತವಾಗಿರ್ತಕ್ಕಂಥ ನಮ್ಮ ನಾಡಿನಲ್ಲಿ ನಾವೆಲ್ಲರೂ
ಸರಿಯಾದ ರೀತಿಯಲ್ಲಿ ಬಾಳ್ವೆಯನ್ನು ಮಾಡಬೇಕು, ಚೆನ್ನಾಗಿ ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿಬೇಕು. ಆದ್ದರಿಂದ ಇಂದು ವಿಷ್ಣುವರ್ಧನ್ರವರನ್ನು ನಡಿಬೇಕು. ಯಾಕಂದ್ರೆ ಕನ್ನಡಕ್ಕಾಗಿ ಅವರು ಕೂಡ ತಮ್ಮ ಸಾಧನೆಯನ್ನು ಶ್ಲಾಘನೀಯವಾಗಿ ಮಾಡಿದ್ದಾರೆ. ಅವರು ಹಲವಾರು ಹಾಡುಗಳನ್ನ ಆಡುವುದ್ರ ಮುಖಾಂತರವಾಗಿ ಕನ್ನಡಕ್ಕೆ ಈಗ ತಾನೇ ಒಂದು ಹಾಡನ್ನು ಕೇಳಿದೆ, ಕನ್ನಡದ್ದು ಸಂಬಂಧಪಟ್ಟಿದ್ದು ವಿಷ್ಣುವರ್ಧನ್ರವರು ಬಹಳ ಸೊಗಸಾಗಿ ಹಾಡಿದ್ದಾರೆ, ಬಹಳ ಚೆನ್ನಾಗಿತ್ತು ಹಾಡು. ಕಲ್ಲಾದರೆ ನಾನು ಕನ್ನಡ ಯಾವುದು ಬೇಲೂರಿನ ಶಿಲೆಯಲ್ಲೇ ಅರಳುವೆ, ಮಣ್ಣಾದರೆ ನಾನು ಕೋಲಾರದ ಗಣಿಯಲ್ಲಿ ಹುಟ್ಟುವೆ, ಮರವಾದರೆ ಚಾಮುಂಡಿಗೆ ನೆರಳಾಗುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಲಿವೆ ಎಂತಕ್ಕಂಥ ಒಂದು ಗೀತೆ ಎಷ್ಟು ಅರ್ಥಗರ್ಭಿತ, ಎಷ್ಟು ಸೊಗಸಾಗಿದೆ. ಈ ರೀತಿಯ ಒಂದು ನಾಡಿಗಾಗಿ, ಭಾಷೆಗಾಗಿ ತುಂಬಾ ಹೊಡೆದಾಡದಂತ ವ್ಯಕ್ತಿಗಳಿದ್ದಾರೆ. ಹಾಗೆ ಅಂಬರೀಷ್ನವ್ರನ್ನು ನಾವು ನೆನೆಬೇಕೀಗ. ಯಾಕಂದ್ರೆ ಅವರು ಕೂಡ ಹೇಳಿದ್ದಾರೆ, ನಾನು ನಮ್ಮ ಒಂದು ಮಂಡ್ಯದಲ್ಲಿ ಹುಟ್ಟಿದ್ರು ಕೂಡ ಕಾವೇರಿ ನೀರನ್ನು ಕುಡಿದು ಬೆಳೆದನ್ನು ಕಬ್ಬಿನ ಹಾಲಲ್ಲೇ ಬೆಳೆದಿದ್ದೇನೆ ಅಂತೇಳಿ ಎಲ್ಲಾ ಕಡೆ ಯಾವಾಗ್ಲೂ ತಮಾಷೆಯಾಗಿ ಮಾತಾಡ್ತಾವ್ರು ಹೇಳ್ತಾರ. ಇಂತಹ ಒಂದು ನಾಡಿನಲ್ಲಿ ಇಂತಿಂತ ಜನಗಳೆಲ್ಲ ಕನ್ನಡಕ್ಕಾಗಿ ಅವರು ಹೆಚ್ಚು ಮಹತ್ವ ಕೊಟ್ಟು ಹೋರಾಡಿದಂತ ವ್ಯಕ್ತಿಗಳು. ಅದರ ಜೊತೆಗೆ ನಮ್ಮ ಅಚ್ಚುಮೆಚ್ಚಿನ ಪ್ರೀತಿಯ ನಗೆಯ ರಾಜ, ನಗೆಯ ಒಡೆಯ ಪುನೀತ್ ರಾಜ್ಕುಮಾರ್ ಅವರನ್ನು ನಾವು ನೆನೆಯಲೇಬೇಕು. ಅವರು ಎಂದಿಗೂ ಕೂಡ ಕನ್ನಡದ ಬಗ್ಗೆ ಯಾವುದೇ ಒಂದು ಮಾತಾಡುವಾಗ ಮೈನವಿರಾಗ್ತಿತ್ತು, ರೋಮಾಂಚನವಾಗ್ತಿತ್ತು. ಅವರ ಹಾಡುಗಳು, ಅವರ ಮಾತು, ಭಾಷೆ ಎಲ್ಲವೂ ಸೊಗಸಾಗಿ ಕನ್ನಡದ ಬಗ್ಗೆ ಎರಡು ಮಾತು ಹೇಳಿ ಮುಂದಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಇಂದು ಅವರು ವಿಧಿವಶರಾಗಿದ್ದಾರೆ. ಆದ್ದರಿಂದ ಈಗ ನಾವು ಅವರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ. ಈ ಒಂದು ಸಂಸ್ಕೃತಿ ಸಂಸ್ಕಾರನ ಒಳಗೊಂಡಿರ್ತಕ್ಕಂಥ ನಮ್ಮ ಕನ್ನಡ ನಾಡು ಭಾಷೆಯನ್ನ ನಾವು ಉಳಿಸಿ ಬೆಳೆಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಇದರ ಜೊತೆಗೆ ನಾವು ಎಲ್ಲ ಬೇರೆ ಬೇರೆ ಪ್ರಾಂತ್ಯಗಳನ್ನ, ಬೇರೆ ಬೇರೆ ದೇಶಗಳನ್ನ, ಹೊರ ದೇಶಗಳಿಗೆಲ್ಲ ಹೋಗ್ತೀವಿ ನಾವು. ಅಲ್ಲ ಅದಿದೆ, ಇಲ್ಲಿ ಇದಿದೆ. ನಮ್ಮ ಕರ್ನಾಟಕದಲ್ಲಿ ಒಂದು ರೌಂಡ್ ಹಾಕೊಂಡು ಬನ್ನಿ, ಅದರ ಸೊಗಸನ್ನ ನೋಡಿ, ಜೋಗದ ಸಿರಿ ನೋಡಿ, ಹಾಗೂ ಆ ಒಂದು ಸಹ್ಯಾದ್ರಿಯ ಮಡಿಲು ನೋಡಿ, ಕಾವೇರಿಯ ಒಂದು ಜಲಪಾತಗಳನ್ನ ನೋಡಿ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಮುದ ನೀಡುತ್ತೆ. ಆ ಕೊಡಗಿನ ಸಾಮ್ರಾಜ್ಯವನ್ನ ನೋಡಿ, ಇಲ್ಲೇ ನಾವು ಹೋಗಿ ಇದ್ದು ಒಂದ್ 2-3 ದಿವಸ ನಾವು ನಮ್ಮ ಜೀವನವನ್ನ ಒಂದ್ 2-3 ದಿವಸ ನಾವು ಕಳೆದ್ರೆ ಎಷ್ಟು ಮುದ ನೀಡುತ್ತೆ. 6 ತಿಂಗಳದು ಒಂದು 6 ಮಂತ್ಗೆ ನಿಮ್ಗೆ ಏನು ಶಕ್ತಿ ಬರಬೇಕೋ ಅದು ಬರುತ್ತೆ. ಅಂತ ವಾತಾವರಣ ಹೊಂದಿರತಕ್ಕಂಥ ನಮ್ಮ ಕನ್ನಡ ನಾಡು ಸಮೃದ್ಧವಾಗಿರ್ತಕ್ಕಂಥದ್ದು, ವೈಭವಪೇತವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವೇ ಕನ್ನಡವನ್ನ ಏನ್ ಹೇಳ್ತಾರೆ, ಲಿಪಿಗಳ ರಾಣಿ. ಕನ್ನಡ ಲಿಪಿ ಮುದ್ದಾಗಿರ್ತಕ್ಕಂಥದ್ದು, ತುಂಬಾ ಅಕ್ಷರ ಬಹಳ ಚೆನ್ನಾಗಿದೆ. ಬೇರೆ ಭಾಷೆಗಳಿಗೆ ಹೋಲಿಸಿದ್ರೆ ಇದು ಒಂದು ಮುತ್ತುಗಳನ್ನ ಮಣಿಗಳನ್ನ ಜೋಡಿಸ್ದಾಗಿರುತ್ತೆ. ಅದಕ್ಕೋಸ್ಕರನೇ ಅದಕ್ಕೆ ಲಿಪಿಗಳ ರಾಣಿ ಕನ್ನಡ ಅಂತ ಹೇಳಿದ್ದಾರೆ. ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು, ಅಷ್ಟೇ ಗೋಲ್ಡ್, 24 ಕ್ಯಾರೆಟ್ ಗೋಲ್ಡ್ಗೆ ಹೋಲಿಸ್ತಾರೆ ಕನ್ನಡವನ್ನ. ಅದು ಯಾವುದೇ ಪಾರದರ್ಶಕತೆಯನ್ನು ಹೊಂದಿರತಕ್ಕಂಥದ್ದು. ನೀವು ಏನನ್ನ ಹೇಳ್ತೀರೋ ಅದನ್ನೇ ನೀವು ಬರೀತೀರಾ, ನೀವು ಏನನ್ನ ಬರೀತೀರೋ ಅದನ್ನೇ ಹೇಳ್ತೀರಾ. ಆದ್ರೆ ಬೇರೆ ಭಾಷೆಗಳಲ್ಲಿ ಒತ್ತು ದೀರ್ಘಗಳಿದ್ರೂ ಕೂಡ ಉಚ್ಚಾರಣೆನೇ ಬೇರೆ, ಬರವಣಿಗೆನೇ ಬೇರೆ. ನೀವು ನೋಡಿರ್ಬೋದು ಅದನ್ನ. WALK ವಾಕ್, TALK ಟಾಕ್, L ಸೈಲೆಂಟ್ ಇನ್ ಇಂಗ್ಲಿಷ್. ನೀವು ಮಾತಾಡುವಾಗ ಅದನ್ನ ಬರೀಬೇಕು, ಹೇಳುವಾಗ ಇದನ್ನ ಹೇಳಬೇಕು. ಎಲ್ಲಿದೆ ಪಾರದರ್ಶಕತೆ? ತಮಿಳು, ತೆಲುಗು ಇದರಲ್ಲೂ ಕೂಡ ಇದೆ, ಒತ್ತಕ್ಷರಗಳಿದೆ, ವ್ಯಾಕರಣ ಇದೆ, ಎಲ್ಲವೂ ಇದೆ ಅವರದ್ದು. ಆದರೆ ಅದರಲ್ಲೂ ಕೂಡ ಪಾರ್ವತಿಗೆ ಬರೀತಾರೆ ಪಾರ್ವತಿ ಅಂತ, ಪಾರ್ವತಿ ಅಂತ ಹೇಳ್ತಾರೆ. ಭಾರತಿ ಅಂತ ನನಗೆ ನನ್ನ ಹೆಸರು ಹೇಳಿದ್ರು ಅವರು, ಭಾರತಿ ಮೇಡಮ್ ಅಂತ. ಶೇಖರ್ ಅಂತ ಇದ್ರೆ ಶೇಖರನ್ ಅಂತ. ಇದು ವ್ಯತ್ಯಾಸಗಳು. ನಮ್ಮ ಕನ್ನಡದಲ್ಲಿ ಆ ರೀತಿ ಇಲ್ಲ. ಒತ್ತಕ್ಷರಗಳು ಏನೇ ಇದ್ರು ನೀವು ಕರೆಕ್ಟ್ ಆಗಿ ಅದನ್ನೇ ಬರಿಬೇಕು, ಅದನ್ನೇ ಹೇಳಬೇಕು. ಒತ್ತಕ್ಷರಗಳಿಲ್ಲದೆ ನೀವು ಮಾಡ್ತಕ್ಕಂಥ ಮಾತು, ವಾಕ್ಯಗಳೆಲ್ಲವೂ ನಿರರ್ಥಕ, ಅದಕ್ಕೆ ಅರ್ಥನೇ ಇರೋದಿಲ್ಲ. ಆದ್ದರಿಂದ ಅದು ವೈಜ್ಞಾನಿಕವಾಗಿ ಅದು ಪ್ರೂವ್ ಆಗ್ಬಿಟ್ಟಿದೆ. ವೈಜ್ಞಾನಿಕವಾಗಿ ಅದಕ್ಕೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನ ಅಪರಂಜಿಗೆ, ಚಿನ್ನಕ್ಕೆ ಹೋಲಿಸಿದ್ದಾರೆ. ಅಷ್ಟು ಪಾರದರ್ಶಕತೆ ಇದೆ ಅಂತೇಳಿ ಕನ್ನಡ ಭಾಷೆ ಇವತ್ತು ಸ್ವಲ್ಪ ನಶಿಸಿ ಹೋಗ್ತಿದೆ ಅಂತ ಹೇಳಿ ನನಗನ್ನಿಸ್ತಿದೆ. ಆದ್ರೆ ನಾವೆಲ್ಲರೂ ಅದಕ್ಕೆ ಒಗ್ಗಟ್ಟಾಗಿ ನಿಂತು ಕೆಲಸವನ್ನು ಮಾಡಬೇಕು. ಈಗೀಗ ಸ್ವಲ್ಪ ಪರವಾಗಿಲ್ಲ. ರಾಜಕಾರಣಿಗಳು ಕೂಡ ಎಲ್ಲಾ ಕಡೆನೂ ಕನ್ನಡದಲ್ಲೇನೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಹಚ್ಕೊಟ್ಟಾಗ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಅದನ್ನ ಮುಂದೆ ಮಾಡಬೇಕು. ಅದೆಲ್ಲ ಜಾರಿಗೆ ತರುವಂತ ದಿನಗಳು ಬರುತ್ತೆ. ಎಲ್ಲವೂ ಇದೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಭಾಷೆ ಜನರಿಲ್ಲ, ಹಲವಾರು ಭಾಷೆಯ ಧರ್ಮದವರು ಜನರು ಎಲ್ಲರೂ ಇದ್ದಾರೆ. ಎಲ್ಲರ ಭಾಷೆ ಎಲ್ಲರೂ ಒಂದೇ ಅಂತೇಳಿ ಎಲ್ಲ ನಾವು ಅಣ್ಣ ತಂದೆ ತರ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದ್ದೀಗ. ಆದ್ದರಿಂದ ಕನ್ನಡಿಗರು ಅಂದ್ರೆ ವಿಶೇಷ, ಹೃದಯವಂತಿಕೆ ಇರ್ತಕ್ಕಂಥ, ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಜನ. ಕಾ ಅಂದ್ರೇನೆ ಕರುಣೆಯಿಂದ ನೋಡಿರ್ತಕ್ಕಂಥವ್ರು, ಕೂಡಿರ್ತಕ್ಕಂಥವ್ರು. ನಾ ಅಂದ್ರೆ
ಹಸಿದವರಿಗೆ ಅನ್ನವನ್ನು ಕೊಡ್ತಕ್ಕಂಥ ಜನ. ಡಾ ಅಂದ್ರೆ ಕನ್ನಡದ ಡಿಂಡಿಮವನ್ನ ಎಲ್ಲೆಡೆ ವಿಶ್ವದಾದ್ಯಂತ ಬಾಳಿಸ್ತಕ್ಕಂಥ ಒಂದು ಜನ ಅಂದ್ರೆ ಅವರೇ ಕನ್ನಡಿಗರು ಅಂತ ಎಲ್ಲ ಕಡೆ ಹೇಳಿದ್ರು. ಅದಕ್ಕೆ ಸಾಕ್ಷಿಯಾಗಿ ಇಂದು ಅಯೋಧ್ಯೆಯಲ್ಲಿ ಸ್ಥಾಪಿತವಾದಂಥ ಶ್ರೀರಾಮನ ಒಂದು ವಿಗ್ರಹ, ಅದರ ಒಂದು ಸ್ಥಾಪನೆಗಾಗಿ ಹಲವಾರು ಶಿಲ್ಪಿಗಳು ಹಲವಾರು ಭಾಗಗಳಿಂದ ಬಂದರು. ಎಲ್ಲರೂ ಮಾಡೋದು ತೋರಿಸಿದ್ರು. ಆ ಕೆತ್ತನೆಯಲ್ಲಿ ಸರಿಯಾದ ರೀತಿಯಲ್ಲಿ ಬಂದಂತ ಒಂದು ಕೆತ್ತನೆ ಕರೆಕ್ಟ್ ಆಗಿರ್ಬೇಕು ಅಂತಕ್ಕಂಥದ್ದು ಒಂದು ಕೊಟ್ಟಾಗ ಒಂದು ಪರೀಕ್ಷೆ. ಅದರಲ್ಲಿ ಗೆದ್ದಂತವರು ನಮ್ಮ ಮೈಸೂರಿನವರಾದ ಅರುಣ್ರವರು, ಗೊತ್ತಿರ್ಬೇಕಲ್ಲ. ಅದು ನಮ್ಮ ಕನ್ನಡಾಂಬೆಗೆ ಚಿನ್ನದ ಗರಿ, ಕನ್ನಡದ ತಾಯಿಗೆ ಮುಡಿಲಿಗೆ ಏರಿಸ್ತಕ್ಕಂಥದ್ದು ನಮ್ಮ ಒಂದು ಗೌರವದ ಸಂಕೇತ ಇವತ್ತಿನ ದಿವಸ. ಅದೇ ರೀತಿಯಾಗಿ ಕಾಂತಾರ ಮೂವಿ ಕೂಡ ಈಗೆಲ್ಲರೂ ನೀವು ನೋಡಿದಿರಿ, ಅದು ಕೂಡ ಆಸ್ಕರ್ಗೆ ಹೋಗುತ್ತೆ. ಅದು ಕೂಡ ಕನ್ನಡಿಗರಾದ ನಮ್ಮ ಹೆಮ್ಮೆಯ ವಿಷಯವೇ. ಈ ಎಲ್ಲ ಕಾರಣಗಳಿಂದ ಕನ್ನಡಕ್ಕೆ ಎಷ್ಟೊಂದು ಮಹತ್ವ ಇದೆ. ಎಂಥ ಒಂದು ದೊಡ್ಡ ದೊಡ್ಡ ವಿದ್ವಾಂಸರು, ವಿಜ್ಞಾನಿಗಳು, ಕವಿಗಳು, ಸಂತರು ಎಲ್ಲರೂ ಇದ್ದಾರೆ. ಅವ್ರನ್ನೆಲ್ಲರನ್ನೂ ನಾವು ನೆನೆಸ್ಕೋಬೇಕು. ಕನ್ನಡಕ್ಕೆ ಅಂತ ಒಂದು ಸ್ಥಾನಮಾನಗಳಿದೆ ಅಂತೇಳಿ. ಆದ್ದರಿಂದ ಇಂದು ಮಕ್ಕಳೇ ನೀವೆಲ್ಲರೂ ಕನ್ನಡದನ್ನ ಚೆನ್ನಾಗಿ ಕಲ್ತ್ಕೋಬೇಕು. ಅದರಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೋಬೇಕು ನೀವೆಲ್ಲರೂ. ಯಾಕೆ ಅಂದ್ರೆ ಬೇರೆ ಒಂದು ಈಗ ಸಂಸ್ಕೃತ ಇರ್ಬೋದು, ಹಿಂದಿ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಅಥವಾ ಬೇರೆ ವಿಜ್ಞಾನ, ಇವೆಲ್ಲದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ನಿಮಗೆ ಬಂದ್ಬಿಡುತ್ತೆ. ಯಾಕಂದ್ರೆ ಅದರಲ್ಲಿ ಕರೆಕ್ಟ್ ಆಗಿ ಬರಿಬೇಕು ನೀವು. ಇದನ್ನು ಅದೇ ರೀತಿಯಾಗಿ ನಿಮ್ಮ ಭಾಷೆ, ನಿಮಗೆ ಸಂಬಂಧಪಟ್ಟದ್ದು, ನಿಮ್ಮ ಮಾತೃಭಾಷೆ, ನಿಮ್ಮ ಮನೆಯಲ್ಲಿ ಮಾತಾಡ್ತಕ್ಕಂಥದ್ದು, ಆ ಭಾಷೆಗೆ ಅನುಗುಣವಾಗಿ ಆ ಪಾಠಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದರಲ್ಲಿ ಹೆಚ್ಚು ಅಂಕಗಳನ್ನ 100% ನೀವು ಪಡ್ಕೋಬಹುದು ಅಲ್ವಾ. ಆಗ ನಿಮಗೆ ಬೇರೆ ಒಂದು ಸಬ್ಜೆಕ್ಟ್ ನಲ್ಲಿ ಏನಾದ್ರು ಕಡಿಮೆ ಬಂದ್ರೆ ವಿಷಯಗಳಲ್ಲಿ ಇದು ನಿಮಗೆ ಸೇರ್ಕೊಳ್ಳುತ್ತೆ, ನಿಮಗೆ ಹೆಚ್ಚು ರ್ಯಾಂಕ್ಸ್ ಬರೋದಕ್ಕೆ ಅವಕಾಶ ಆಗುತ್ತೆ. ಆದ್ದರಿಂದ ನೀವೆಲ್ಲರೂ ಹೆಚ್ಚು ಕನ್ನಡಕ್ಕೆ ಆದ್ಯತೆ ಕೊಟ್ಟು ದಯವಿಟ್ಟು ಚೆನ್ನಾಗಿ ಓದಿ ಮನನ ಮಾಡ್ಕೊಳ್ಳಿ. ಗೊತ್ತಾಗಲಿದ್ರೆ ನಿಮ್ಮ ಟೀಚರ್ಸ್ಗಳನ್ನ ಕೇಳಿ ತಿಳ್ಕೊಳ್ಳಿ. ಹಾಗಾಗಿ ಇನ್ನೊಂದು ಮುಖ್ಯವಾದ ವಿಷಯ, ನಾವು ಕನ್ನಡಿಗರಾಗಿ ಹುಟ್ಟಿದ ಮೇಲೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಯಾವತ್ತು ಬಿಡ್ತಾರೆ. ಸಂಸ್ಕೃತಿ ತುಂಬಾ ಮುಖ್ಯ. ಯಾವ ಮಗುಗೆ ತಂದೆ ತಾಯಿಗಳು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರವನ್ನು ಕೊಡ್ತಾರೋ ಆ ಮಗು ಒಂದು ದೊಡ್ಡ ಒಂದು ವ್ಯಕ್ತಿಯಾಗಿ ದೇಶದಲ್ಲಿ ಅಥವಾ ಒಂದು ನಾಡಿನಲ್ಲಿ ಬೆಳೀತಾನೆ. ಅದು ಇಲ್ಲದೆ ಇರ್ತಕ್ಕಂಥವ್ರು ಬಹಳ ಕಷ್ಟ. ಅವರಿಗೆ ಯಾವುದೇ ಒಂದು ಸ್ಥಾನಮಾನಗಳು ಬರೋದಿಲ್ಲ. ಬೇರೆ ರೀತಿಯಲ್ಲಿ ಮಗು ಬೆಳೆಯುತ್ತೆ. ಅದಕ್ಕೆ ಕಾರಣ ಪೋಷಕರೇ. ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ. ನಮ್ಮ ಸಂಸ್ಕೃತಿ ನಮಗೆ ದೊಡ್ಡದು, ನಮ್ಮ ಭಾಷೆ ನಮಗೆ ದೊಡ್ಡದು. ನಾವು ಯಾವಾಗ್ಲೂ ಅದಕ್ಕೆ ಬದಲಾಗಿರ್ಬೇಕು. ಏಕೆಂದ್ರೆ ಮಕ್ಕಳು ಹುಟ್ಟುವಾಗ ಏನು ಗೊತ್ತಿರಲ್ಲ. ಅದನ್ನ ನಾವು ಕಲಿಸ್ತಕ್ಕಂಥ ರೀತಿ, ಅವ್ರನ್ನ ಬೆಳೆಸ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ಪಾಲಕರಿಗೂ ಸೇರಿರುತ್ತೆ. ಅದನ್ನ ನಾವು ತಿಳಿಸ್ಕೊಡ್ಬೇಕು ಮಕ್ಕಳಿಗೆ. ಅದು ಬಿಟ್ಟು ಬರೀ ಏನೋ ಮಗು ಇಷ್ಟಪಡುತ್ತೆ, ನಾವು ಮಾಲ ಕರ್ಕೊಂಡು ಹೋಗ್ತೀವಿ, ನಾವು ವಿದೇಶಿಗರದನ್ನ ಆಕರ್ಷಣೆ ಮಾಡ್ಬಿಟ್ಟಿದೀವಿ, ಅವ್ರ ಒಂದು ಪ್ಯಾಂಟ್ ಶರ್ಟ್ ಹಾಕೋತೀವಿ, ಇನ್ನೇನೋ ಒಂದು ಡ್ರೆಸ್ ಹಾಕೋತೀವಿ, ಅವ್ರು ಕೇಳಿದಕ್ಕೆಲ್ಲ ಎಸ್ ನೋ. ₹1 ಬೆಲೆನೂ ಮಗುಗೆ ಗೊತ್ತಾಗ್ಬೇಕು. ಆ ರೀತಿ ನಿಮ್ಮ ಮಕ್ಕಳನ್ನ ನೀವು ಬೆಳೆಸ್ಬೇಕು. ಅವಾಗ ಗೊತ್ತಾಗುತ್ತೆ ಮಗು ತಾನು ಬೆಳೆದಾಗ ಇದು ₹1 ನಮ್ಮಮ್ಮ ಚಾಕ್ಲೇಟ್ ಆಗ್ಲಿ ತಿಂಡಿ ಕೊಡಿಸ್ತಿರ್ಲಿಲ್ಲ. ನಾವು ತಗೊಳ್ಳೋವಾಗ ಎಷ್ಟು ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿದ್ವಿ, ಇದು ನನ್ನ ಮಕ್ಕಳಿಗೆ ಅದನ್ನೇ ರೀತಿ ನೋಡ್ಕೋಬೇಕು ಅಂತ ಅವ್ರ ಮುಂದಿನ ಪೀಳಿಗೆಗೆ ಒಂದು ಎಚ್ಚರಿಕೆ ಗಡ್ಡೆ ಮಾಡ್ತಾರೋ. ಏನೂ ಇಲ್ಲದೆ ನಮ್ಮ ಹತ್ರ ಇದೆ, ನಮಗ್ ಸಿಗ್ಲಿಲ್ಲ, ನಾವು ಕೊಡಿಸ್ಬಿಡ್ತೀವಿ ಅಂದಾಗ ಮಕ್ಕಳು ಹಾದಿ ತಪ್ತಾರೆ. ಆದ್ದರಿಂದ ನಾವು ಅದನ್ನ ಮಾಡಬಾರ್ದು. ನಮ್ಮ ಆರೋಗ್ಯಕ್ಕೂ ಧಕ್ಕೆ ಆಗುತ್ತೆ. ನೋಡಿ, ವಿದೇಶಿಗರೆಲ್ಲರೂ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನ, ಯೋಗಾಭ್ಯಾಸಗಳನ್ನ, ನಮ್ಮ ಒಂದು ಕನ್ನಡದ ವಿಚಾರಗಳನ್ನ ಎಲ್ಲ ತಿಳ್ಕೊಂಡು ವಿವಾಹಗಳನ್ನು ಕೂಡ ಕನ್ನಡದ ರೀತಿಯಲ್ಲೇನೆ, ನಮ್ಮ ಸಂಸ್ಕೃತಿಗಳ ರೀತಿಯಲ್ಲೇ ಮಾಡ್ತಾ ಇದ್ದಾರೆ. ಅವರು ಎಂತ ಒಂದು ಒಳ್ಳೆಯ ಯೋಗಾಭ್ಯಾಸ ಮಾಡ್ತಾರೆ, ಭರತನಾಟ್ಯ ಕಲಿತಾರೆ, ಎಲ್ಲ ಒಂದು ಸಂಸ್ಕೃತ ಕಲಿತಾರೆ. ಇವೆಲ್ಲ ನಮ್ಮ ಕನ್ನಡದ ನಾಡಿನ ಒಂದು ಮುತ್ತಿನ ಮಣಿಗಳು. ಅದೊಂಥರ ಒಂದು ವೈದಿಕವಾಗಿರ್ತಕ್ಕಂಥ ವಿಚಾರ. ಅವೆಲ್ಲವನ್ನು ಅರ್ಥ ಮಾಡ್ಕೊಂಡು ಅವರು ಅದನ್ನ ಆಹ್ವಾನಿಸಿದ್ರೆ, ನಾವು ಉಲ್ಟಾ ಹೋಗಿ ಅವರು ಬೇರೆಯವ್ರದನ್ನ ಕಲ್ತ್ಕೊಂಡು ನಮ್ಮ ಆರೋಗ್ಯ ಕೆಡಿಸ್ಕೊಂಡು ಬೊಜ್ಜು ಬೆಳೆಸ್ಕೊಂಡು ಅನಾರೋಗ್ಯದ ಕಡೆಗೆ ನಾವು ಸಾಕ್ತಾ ಇದ್ದೀವಿ. ಅದನ್ನ ದಯವಿಟ್ಟು ಮಾಡಬೇಡಿ. ನಮ್ಮ ಆಹಾರ, ನಮ್ಮ ಪದ್ಧತಿ ಎಲ್ಲವನ್ನೂ ನಾವು ಇಟ್ಕೊಳ್ಳೋಣ. ಅವರ ಆಹಾರ ಪದ್ಧತಿ, ಅವರ ರೂಢಿಗಳನ್ನ ಅವರು ಮಾಡಲಿ. ಆದ್ದರಿಂದ ಇವತ್ತು ಎಲ್ಲರೂ ಸೇರಿದ್ವಿ, ಬಹಳ ವಿಜೃಂಭಣೆಯಿಂದ ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ. ತುಂಬಾ ಖುಷಿ ಆಯ್ತು, ನನಗೆ ತುಂಬಾ ಖುಷಿ ಆಯ್ತು. ಧನ್ಯವಾದಗಳು. ನಿಮ್ಮೆಲ್ಲ ಮಕ್ಕಳಿಗೆ ನಾನು ಅಭಿನಂದನೆಗಳನ್ನು ಕಲ್ಪಿಸ್ತೀನಿ, ಹೃದಯಪೂರ್ವಕ ಅಭಿನಂದನೆ. ಎಲ್ಲರಿಗೂ ಕೂಡ ಟೀಚರ್ಸ್ ತುಂಬಾ ಕಷ್ಟಪಟ್ಟು ಎಲ್ಲರೂ ಮಕ್ಕಳನ್ನ ತಯಾರು ಮಾಡಿದ್ವಿ. ನಿಮ್ಗೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ. ಕನ್ನಡ ನಾಡಿನ ಒಂದು ಶಬ್ದ
ಕನ್ನಡದ ಸಂಸ್ಕೃತಿ, ಅದರ ನೆಲೆಗಟ್ಟು, ಹೋರಾಟ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವು ಯಾವಾಗಲೂ ಜಾಗೃತರಾಗಿರ್ಬೇಕು ಅನ್ನೋದೇ ನನ್ನ ಧ್ಯೇಯ ಉದ್ದೇಶ. ಅದಕ್ಕೆ ನೀವೆಲ್ಲರೂ ಬದ್ಧರಾಗಿರ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಹೇಳ್ತಿದ್ದೀನಿ. ಕನ್ನಡ ತಾಯಿಗೆ ಯಾವಾಗಲೂ ನಾವು ನಮಿಸ್ಬೇಕು. ಆ ತಾಯಿಯ ಮಡಿಲಲ್ಲಿ ನಾವು ಇವತ್ತಿನ ದಿವಸ ನೆಲ ಜಲ ಎಲ್ಲವನ್ನೂ ಉಪಯೋಗಿಸ್ತಾ ಇದ್ದೀವಿ ನಾವು. ಆದ್ರೆ ಆ ತಾಯಿಗೆ ನಾವು ಗೌರವವನ್ನು ಕೊಡೋದು ಯಾವತ್ತೂ ಮರಿಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ನಾವು ದೇವರನ್ನ ಹೇಗೆ ನಮಿಸ್ತೀವೋ ಹಾಗೆ ನಮ್ಮ ಕನ್ನಡಾಂಬೆಗೆ, ತಾಯಿ ಭುವನೇಶ್ವರಿಗೆ ನಾವು ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀವಿ. ಯಾಕೆಂದ್ರೆ ಆಯಮ್ಮನೇ ನಮಗೆ ನೆಲ ಜಲದ ಜೊತೆಗೆ ನಮಗೆ ಅನ್ನ ಆಹಾರಗಳನ್ನು ಕೊಟ್ಟು ಕಾಪಾಡ್ತಿರುವಂತ ಮೊದಲನೇ ತಾಯಿ. ಆದ್ದರಿಂದ ಆಕೆ ಬಹಳ ದೊಡ್ಡವಳು. ಆದ್ದರಿಂದ ನಾವೆಲ್ಲರೂ ಇವತ್ತಿನ ದಿವಸ ಕನ್ನಡೋತ್ಸವವನ್ನು ಆಚರಿಸಿದ್ದೀವಿ. ಯಾವುದರ ಮುಖಾಂತರ? ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಎಂಬ ನಾಡಗೀತೆಯೊಂದಿಗೆ ಒಂದು ಹಾಡಿನೊಂದಿಗೆ, ಯಾವುದದು? ಕುವೆಂಪುರವರ ಒಂದು ಗೀತೆ. ಎಷ್ಟು ಸೊಗಸಾಗಿತ್ತು. ನಾವು ಹಚ್ಚುವಾಗ ಗೀತೆಯನ್ನು ನಾವು ಬೆಳಗತಕ್ಕಂಥ ಒಂದು ದೇವಿಗೆಗೆ ಅನುಗುಣವಾಗಿರ್ತಕ್ಕಂಥದ್ದು ಅದು ಸಂದರ್ಭ ತುಂಬಾ ಸೊಗಸಾಗಿತ್ತು. ಆ ಒಂದು ಗೀತೆ, ಆ ಒಂದು ಸಂದರ್ಭಕ್ಕೆ ಇಷ್ಟೆಲ್ಲಾ ಕಾರ್ಯಕ್ರಮಗಳು ನೋಡಿದ್ವಿ, ಖುಷಿ ಪಟ್ಟಿದ್ದೀವಿ. ನಾವೆಲ್ಲರೂ ಇವತ್ತು ಬಹಳ ವಿಜೃಂಭಣೆಯಿಂದ ನಮ್ಮ ಕಾರ್ಯಕ್ರಮ ನಡೆಸಿದ್ರು ಕೂಡ ನಾವೆಲ್ಲರೂ ಇನ್ನೂ ಉತ್ಸಾಹಕರಾಗಿ ಇದ್ದೀವಿ. ನಮ್ಮ ಉತ್ಸಾಹ ಇನ್ನೂ ಕಡಿಮೆ ಆಗಿಲ್ಲ. ಕನ್ನಡ ಅಂದ್ರೇನೆ ಹಾಗೆ ರೋಮಾಂಚನ, ಏನೋ ಒಂದು ಶಕ್ತಿ, ಅಷ್ಟೇ ನಾನು ಹೇಳೋದು. ಶಕ್ತಿ ಇದೆ ಅಂತ ಒಂದು ಚಾಕಚಕ್ಯತೆ ನೀವೇ ಎಲ್ಲ ನೋಡಿದ್ರಿ. ಎಲ್ಲ ತುಂಬಾ ಖುಷಿ ಆಯ್ತು ನನಗೆ. ಆದ್ದರಿಂದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗುದೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಎಲ್ಲರೂ ಆಗುತ್ತೀವಿ. ನಮಸ್ಕಾರಗಳು ಹೇಳ್ತಾ ಈ ಕಾರ್ಯಕ್ರಮ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೋಜ್. ನಮ್ಮ ಇಂದಿನ ಕಾರ್ಯಕ್ರಮದ್ದೇ ಒಂದು ತೂಕವಾದರೆ ನಿಮ್ಮ ಮಾತಿನ ಧಾರೆಯದ್ದೇ ಒಂದು ತೂಕ. ನಮ್ಮ ಅರಿವಿಗೆ ಗುರುವಾಗಿರೋ ನಿಮಗೆ ಅನೇಕ ಅನೇಕ ಧನ್ಯವಾದಗಳು. ಹೇ ವಿಹಾ, ಭಾರತಿ ಮ್ಯಾಮ್ಗೆ ಧನ್ಯವಾದ ಹೇಳಿ ಒಳ್ಳೆ ಕೆಲಸ ಮಾಡಿದೆ. ಆದ್ರೆ ಅವರೊಂದಿಗೆ ಧನ್ಯವಾದ ತಲುಪಬೇಕಾದ ಇನ್ನೂ ಅನೇಕರಿದ್ದಾರೆ. ಈ ಗುರುತರವಾದ ಕಾರ್ಯನಿರ್ವಹಿಸಲು ಆಮಂತ್ರಿಸುತ್ತಿದ್ದೇನೆ ಗೆಳತಿ ವನ್ಯಾಳನ್ನು. ಮೂಡಣದಲ್ಲಿ ಮೂಡುವ ಸೂರ್ಯನಿಗೆ ಪಡುವಣದ ವಂದನಾರ್ಪಣೆ. ನೀಲಿ ಆಗಸದಲ್ಲಿ ಸ್ವಚ್ಛಂದವಾಗಿ ಹಾರುವ ಪಕ್ಷಿಗಳಿಗೆ ಸೂರ್ಯಾಸ್ತದ ವಂದನಾರ್ಪಣೆ. ಬೆಳದಿಂಗಳು ತರುವ ಶಶಿಗೆ ಸೂರ್ಯೋದಯದ ವಂದನಾರ್ಪಣೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದವರಿಗೆ ನನ್ನ ವಂದನಾರ್ಪಣೆ. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಪ್ರಪ್ರಥಮವಾಗಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀಮತಿ MR ಭಾರತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ನಾಡಹಬ್ಬದ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕಾರ ನೀಡಿದ ನಮ್ಮ ಸಂಸ್ಥೆಯ ನಿರ್ದೇಶಕಿಯಾಗಿರುವ ಶ್ರೀಮತಿ ಹರ್ಷಿತಾ ಅವರಿಗೂ ಅನಂತಾನಂದ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸರ್ವೋದಯ ಸಂಸ್ಥೆಯ ಟ್ರಸ್ಟಿ ಮೆಂಬರ್ ಆಗಿರುವ ಶ್ರೀಮತಿ ಡಾಕ್ಟರ್ ಹೇಮಾನಂದಿನಿ ಅವರಿಗೆ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ರೂಪುರೇಷೆಗಳನ್ನು ಹಾಕಿಕೊಟ್ಟು ಇದನ್ನು ಆಯೋಜಿಸಲು ಸಹಕರಿಸಿದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸದಾ ಹಸನ್ಮುಖಿ ಶ್ರೀಮತಿ ಹರಿಣಿ ಅರಿಗ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನಮ್ಮ ಶಾಲೆಯ ಆಡಳಿತ ವರ್ಗದ ಮುಖ್ಯಸ್ಥರಾದ ಶ್ರೀಮತಿ ವೈಶಾಲಿ ಅವರಿಗೂ ಧನ್ಯವಾದಗಳು. ನಮ್ಮ ಶಾಲೆಯ ಉಸ್ತುವಾರಿ ಅಧಿಕಾರಿಯಾಗಿರುವ ಶ್ರೀ M ಸೂರ್ಯನಾರಾಯಣ ಶರ್ಮಾ ಅವರಿಗೂ ಹೃತ್ಪೂರ್ವಕ ವಂದನೆಗಳು. ನಮ್ಮ ಶಾಲೆಯ ಶೈಕ್ಷಣಿಕ ನಿರ್ದೇಶಕಿಯಾಗಿರುವ ಶ್ರೀಮತಿ ಲತಾ ಭಾರದ್ವಾಜ್ ಅವರಿಗೂ ಧನ್ಯವಾದಗಳು. ನನ್ನ ಪ್ರೀತಿಯ ಎಲ್ಲ ಶಿಕ್ಷಕ ವೃಂದದವರಿಗೂ ತುಂಬ ಹೃದಯದ ವಂದನೆಗಳು. ಈ ಕಾರ್ಯಕ್ರಮವು ಕಳೆಕಟ್ಟಿ ರಮಣೀಯವಾಗಿ ಮೂಡಿಬರಲು ಕಾರಣೀಭೂತರಾದ ನನ್ನ ಸ್ನೇಹಿತರಿಗೂ ತೆರೆಯ ಮರೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ
ಸಹಕಾರ ನೀಡಿದ ಬೋಧಕೇತರ ವರ್ಗದವರಿಗೂ ಹಾಗೂ ಆಡಳಿತ ಸಿಬ್ಬಂದಿಯವರಿಗೂ ಧನ್ಯವಾದಗಳನ್ನು ಕೋರುತ್ತೇನೆ. ಈ ನಾಡಹಬ್ಬ ಸುಂದರವಾಗಿ, ಸುಮಧುರವಾಗಿ ಮತ್ತು ಸುಲಲಿತವಾಗಿ ಮೂಡಿಬರಲು ಸತತವಾಗಿ ಶ್ರಮಿಸಿದ ನಮ್ಮ ಶಾಲೆಯ ಶಿಕ್ಷಕ ವೃಂದದವರಿಗೆ ನನ್ನ ಮನಪೂರ್ವಕ ಧನ್ಯವಾದಗಳು. ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ದೀಕ್ಷಾ ಮತ್ತು ವಿಹಾನ್ಗೂ ಸಹ ಧನ್ಯವಾದಗಳು. ನಾವೆಲ್ಲರೂ ಎದೆತಟ್ಟಿ ಹೇಳುವ ಭಾರತೀಯರೆಂದು, ಗರ್ವದಿಂದ ಬಾಳುವ ಕನ್ನಡಿಗರೆಂದು, ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ.